ಜನಧ್ವನಿ ಮಹೇಶ್ ಅವರು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀನಿ. ನಿಮ್ಮ ಪ್ರೀತಿಪೂರ್ವಕ ಚಪ್ಪಾಳೆಗಳೊಂದಿಗೆ ಮಹೇಶ್ ಅವರನ್ನ ಸ್ವಾಗತಿಸೋಣ. ಸಿದ್ದನಗೌಡ ತುರ್ವಿಹಾಳ್ ಅವರೇ, ಕಂಗ್ರ್ಯಾಚುಲೇಷನ್ಸ್. ಜನಧ್ವನಿ ಮಹೇಶ್ ಇವರು ಜನಧ್ವನಿ ಸೇವಾ ಟ್ರಸ್ಟ್ ಸಂಸ್ಥಾಪಕರು. ಬಡತನದಲ್ಲಿ ಬೆಳೆದ ಇವರು 2018ರಲ್ಲಿ ಜನಧ್ವನಿ ಸೇವಾ ಟ್ರಸ್ಟ್ ಸ್ಥಾಪಿಸಿದ್ರು. ಈ ಟ್ರಸ್ಟ್ ಮೂಲಕ ಅನೇಕ ಜನಪರ ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ. ಕೋವಿಡ್ನಲ್ಲಿ ಮಂಗಳಮುಖಿಯರಿಗೆ ರೇಷನ್ ಕಿಟ್ ವಿತರಿಸಿದ್ದಾರೆ. ನಿರಾಶ್ರಿತರಿಗೆ ಆಸರಿಯಾಗಿದ್ದಾರೆ. ಹಿರಿಯ ಜೀವಗಳಿಗಾಗಿ ನೊಂದವರ ಅರಮನೆ ಎಂಬ ಆಶ್ರಮ ಸ್ಥಾಪಿಸಿದ್ದಾರೆ. ಜನಧ್ವನಿ ಶುದ್ಧ ಕುಡಿಯುವ ನೀರಿನ ಉದ್ಯಮ ಸ್ಥಾಪಿಸಿ ಉದ್ಯಮದಲ್ಲಿ ಬಂದ ಹಣವನ್ನ ಆಶ್ರಮಕ್ಕೆ ಬಳಸ್ತಾರೆ. ಅದೆಷ್ಟೋ ಹಿರಿ ಜೀವಗಳ ಅಂತ್ಯ ಸಂಸ್ಕಾರ ಮಾಡಿದ ಮಹಾನುಭಾವ ಇವರು. ಶಾಲಾ ಮಕ್ಕಳು ಬಡವರಿಗೆ ಸದಾ ಆರ್ಥಿಕ ಸಹಾಯ ಮಾಡುತ್ತಲೇ ಇರ್ತಾರೆ. ಇವರಿಗೆ ಜಿ ಕನ್ನಡ ನ್ಯೂಸ್ ಯುವರತ್ನ ಅವಾರ್ಡ್ ನೀಡೋಕೆ ನಾವು ಹೆಮ್ಮೆ ಪಡುತ್ತೇವೆ. ಸಮಾಜ ಸೇವಕರಾಗಿರುವಂತ ಜನಧ್ವನಿ ಮಹೇಶ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಸರ್. ಸರ್ ಹೇಗೆ ಅನಿಸ್ತಾ ಇದೆ ಸರ್ ಜಿ ಕನ್ನಡ ನ್ಯೂಸ್ ಯುವರತ್ನ ಅವಾರ್ಡ್ಸ್ ಪಡೆದ್ಮೇಲೆ? ಸರ್ ತುಂಬ ಖುಷಿ ಆಗ್ತಾ ಇದೆ. ಮಾಡ್ತಾ ಇದ್ದಕ್ಕಂಥ ಸೇವೆಗಳಿಗೆ ಹಲವಾರು ಪ್ರಶಸ್ತಿಗಳು ಬಂದಿದೆ. ಇದು ಒಂದು ವಿಶೇಷ ಪ್ರಶಸ್ತಿ ಅಂತ ಹೇಳಕ್ಕೆ ಇಷ್ಟಪಡ್ತಿದೆ. ಆಮೇಲೆ ನಮ್ಗೆ ಯಾವುದಾದ್ರೂ ಬೆಂತಟ್ಟಿ ಒಂದು ಶಾಲೆ ಹಾಕೋದ್ರೂ ನಮ್ಗೆ ಏನು ಅನಿಸುತ್ತೆ ಅಂದರೆ ನಮ್ಮ ಮೇಲೆ ಆ ಪ್ರೀತಿ ಗೌರವ ಮಡಗಿದ್ದಾರೆ. ಇನ್ನೊಂದಷ್ಟು ಸಮಾಜಮುಖಿ ಕೆಲಸಗಳು ಮಾಡಬೇಕು ಅನ್ನೋ ಜವಾಬ್ದಾರಿ ಜಾಸ್ತಿ ಆಯಿತು ನನಗೆ. ನಿಜವಾಗ್ಲೂ ತುಂಬ ಖುಷಿ ಆಯಿತು ಸರ್. ಸರ್ ಈ ಅವಾರ್ಡ್ನ ಯಾರಿಗೆ ಡೆಡಿಕೇಟ್ ಮಾಡೋಕೆ ಇಷ್ಟಪಡ್ತೀರಾ, ಯಾರಿಗೆ ಅರ್ಪಣೆ ಮಾಡ್ತೀರಾ? ಸರ್ ಅರ್ಪಣೆ ಅಂದರೆ ನನ್ನ ಮನಸ್ಸಲ್ಲಿ ಮತ್ತು ನನ್ನ ಜೊತೆಯಲ್ಲಿ ನಾವು ಮಾಡ್ತಾ ಇರ್ತಕ್ಕಂಥ ಕೆಲಸದಲ್ಲಿ ಪ್ರತಿಯೊಬ್ಬರು ಸರ್ ಹೆಸರು ಹೇಳೋಕ್ಕೆ ತುಂಬ ಚಿಕ್ಕದು. ನಾವು ಜನಧ್ವನಿ ಸೇವಾ ಟ್ರಸ್ಟು ಸ್ಟಾರ್ಟ್ ಮಾಡಿದಾಗಿಂದ ನನಗೆ ಬುದ್ಧಿ ಬಂದಾಗಿಂದ ನನ್ನ ಜೊತೆಯಲ್ಲಿರೋದು ಮತ್ತು ಕರ್ನಾಟಕದ ಜನತೆಗೆ ಮತ್ತು ನನ್ನ ಸ್ನೇಹಿತರಿಗೆ ಪ್ರತಿಯೊಬ್ಬರಿಗೂ ಸರ್ ನಮ್ಮ ಸೇವೆಗೆ ಹೆಸರು ಹೇಳೋಕ್ಕಾಗಲ್ಲ. ತುಂಬ ಜನ ಸರ್ ಎಲ್ಲರೂ ಮಹೇಶ್ ಅಂತ ಯಾರ್ಯಾರು ನಮ್ಮನ್ನು ಗುರ್ತಿಡ್ದು ನಮ್ಮ ಸೇವೆಗಳಿಗೆ ಜೊತೆಲಿರ್ಬೋದು, ನಾವು ಮಾಡ್ತಕ್ಕಂಥ ಕೆಲಸಗಳಿಗೆ ಜೊತೆಲಿರ್ಬೋದು, ಎಲ್ಲೋ ದೂರದಲ್ಲಿ ನಿಂತ್ಕೊಂಡು ಯಾವುದೋ ಒಂದು ವೀಡಿಯೋಗೆ ಅಷ್ಟು ಟೈಮ್ ಕೊಟ್ಟು ಕಮೆಂಟ್ ಆಗ್ತದೆ, ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ನಾವೆಲ್ಲ ನಿಮ್ಮ ಜೊತೆಲಿರ್ತೀವಿ ಅನ್ನೋ ಪ್ರೀತಿ ವಿಶ್ವಾಸ ತೋರಿಸೋದಲ್ಲ ಪ್ರತಿಯೊಬ್ಬರಿಗೂ ಸರ್, ಪ್ರತಿಯೊಬ್ಬರಿಗೂ. ಜನಧ್ವನಿ ಮಹೇಶ್ ಅವರೇ, ನಿಮ್ಮ ಈ ಸಮಾಜಮುಖಿ ಕಾರ್ಯಗಳು ನಿರಂತರವಾಗ್ಲಿ ಸಾಗಲಿ ಅಂತೇಳಿ ನಮ್ಮ ಜಿ ಕನ್ನಡ ನ್ಯೂಸ್ ಮುಖೇನ ನಾವು ಕೇಳಿಕೊಳ್ತಾ ಇದ್ದೇವೆ. ಮತ್ತೊಮ್ಮೆ ಒಂದೇ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಒಂದೇ ಒಂದು ಮಾತು ಹೇಳ್ತೀನಿ ಸರ್. ಏನಂದರೆ ಇವತ್ತು ಏನಾಗ್ತಾ ಇದೆ ನಾವು ನೋಡ್ತಾ ಇದ್ದೀವಿ, ಆಶ್ರಮಗಳು ಜಾಸ್ತಿ ಆಗ್ತಾ ಇದೆ. ತಂದೆ ತಾಯಿನ ಯಾರೂ ಸರಿಯಾಗಿ ನೋಡ್ಕೊತಾ ಇಲ್ಲ. ದಯವಿಟ್ಟು ಅಂಥ ಕೆಲಸಗಳನ್ನ ಮಾಡಬೇಡಿ. ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ. ಆಶ್ರಮಗಳು ಜಾಸ್ತಿ ಆಗಬಾರ್ದು. ಯಾರೂ ಇಲ್ಲ ಅಂದರೆ ಕುಟುಂಬ ಯಾರೂ ಇಲ್ಲ, ಮಕ್ಕಳು ತೀರ್ಕೊಂಡ್ಬಿಟ್ಟಿದ್ದಾರೆ, ವೈಫ್ ತೀರ್ಕೊಂಡ್ಬಿಟ್ಟಿದ್ದಾರೆ, ನಮ್ಗೆ ನೋಡ್ಕೊಳಕ್ಕೆ ಯಾರೂ ಇಲ್ಲ ಅಂದರೆ ಸರ್ ಜನಧ್ವನಿ ಸೇವಾ ಟ್ರಸ್ಟ್ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಒಬ್ಸರ್ವ್ ಮಾಡ್ಬೋದು. ಯಾರೂ ಇಲ್ಲ ಅಂತ ಬಂದರೆ ಅವ್ರು ಖಂಡಿತ ಇರೋವರೆಗೂ ಅವರ ಮಗ ಇದ್ದು ಅವ್ರ ಕುಟುಂಬದಲ್ಲಿದ್ದು ಯಾವ ರೀತಿ ನೋಡ್ಕೊಬೇಕೋ ಆ ರೀತಿ ನೋಡ್ಕೊತೀವಿ. ಅದೇ ರೀತಿಲಿ ನಾವಿಲ್ಲ ಅಂದರೂ ಇರಬೇಕು ಅನ್ನೋ ಒಂದು ಮನಸ್ಸಿಟ್ಟು ಒಂದು ಜನಧ್ವನಿ ಶುದ್ಧ ಕುಡಿಯುವ ನೀರಿನ ಫ್ಯಾಕ್ಟ್ರಿ ಓಪನ್ ಮಾಡಿದ್ದೀವಿ. ಕರ್ನಾಟಕ ಪೂರ್ತಿ ಸಪ್ಲೈ ಇರುತ್ತೆ. ಅದರಲ್ಲಿ ಬರೋದ್ರಲ್ಲಿ ಆಶ್ರಮ ನಡೆಸಿ ಒಂದಷ್ಟು ಒಳ್ಳೆ ಕೆಲಸಗಳು ಮಾಡೋಕ್ಕೆ ಈ ಫ್ಯಾಕ್ಟ್ರಿ ಓಪನ್ ಮಾಡಿದ್ದೀವಿ. ಮತ್ತು ನಮ್ಮ ಆಶ್ರಮಕ್ಕೆ ಯಾವುದೇ ರೀತಿ ಡೊನೇಷನ್ ಬೇಡ, ಮತ್ತೊಂದು ಏನೂ ಬೇಡ ಸರ್. ನಿಮ್ಮೆಲ್ಲರೂ ಪ್ರೀತಿ ವಿಶ್ವಾಸ ಆಶೀರ್ವಾದ ಇರಲಿ. ಮುಂದಿನ ದಿನಗಳಲ್ಲಿ ಇನ್ನೊಂದಷ್ಟು ಕೆಲಸ ಮಾಡೋಕ್ಕೆ ಸಪೋರ್ಟ್ ಸಿಗುತ್ತೆ ಸರ್. ಥ್ಯಾಂಕ್ ಯು ಸರ್. ನಿಮ್ಮ ಜನಸೇವೆ ಹೀಗೆ ನಿರಂತರವಾಗಲಿ ಸಾಗಲಿ. ಮತ್ತೊಮ್ಮೆ ಅಭಿನಂದನೆಗಳು. ಥ್ಯಾಂಕ್ ಯು ಸೋ ಮಚ್ ಜಿ ಕನ್ನಡ ನ್ಯೂಸ್ ಜೊತೆಗೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.